ಇಲಾಖೆ ಹಾಗೂ ತಹಸೀಲ್ದಾರ್ ಅವರ ತಪ್ಪು ಮಾರ್ಗದರ್ಶನದಿಂದಾಗಿ ಸ್ಥಳೀಯ ರೈತರಿಗೆ ಇದೀಗ ಜಮೀನು ಕಳೆದುಕೊಳ್ಳತಕ್ಕಂತ ಆತಂಕ ಎದುರಾಗಿದೆ. ಕೂಡಲೇ ಅವೈಜ್ಞಾನಿಕ ಸರ್ವೆ ಹಾಗೂ ಕಾಮಗಾರಿಯನ್ನ ಸ್ಥಗಿತಗೊಳಿಸಬೇಕು ಅಂತ ಆಗ್ರಹಿಸಿ ಚಿಕ್ಕಳ್ಳೂರು ಗ್ರಾಮದ ರೈತರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಗ್ರಾಮದ ರೈತರಾದ ಬೋರಣ್ಣಗೌಡ ಅಂತಕ್ಕಂಥವರು ಮಾತನಾಡಿದ್ದಾರೆ. ಈಗಾಗಲೇ ನಮ್ಮ ಊರಿನ ರೈತರ ಜಮೀನುಗಳು ರೈಲ್ವೆ ಮಾರ್ಗ, ರಸ್ತೆಗಳು ಹಾಗೂ ವಿದ್ಯುತ್ ಯೋಜನೆಗಳಿಗೆ 100 ಎಕರೆ ಪೂರ್ಣ ಪ್ರಮಾಣದಲ್ಲಿ ಹೋಗ್ಬಿಟ್ಟಿದೆ. ಈಗ ಹೊಸದಾಗಿ ಮೇಲ್ಸೇತುವೆ ನಿರ್ಮಿಸಿದರೆ ಸುಮಾರು 10 ರಿಂದ 15 ಎಕರೆ ಕೃಷಿ ಜಮೀನು ನಾಶವಾಗಲಿದೆ. ನಮ್ಮ ಗ್ರಾಮದಲ್ಲಿ 1-2 ಎಕರೆ ಜಮೀನು ಹೊಂದಿರುವ ಸಣ್ಣ ರೈತರೇ ಹೆಚ್ಚಾಗಿತ್ತು. ಇಷ್ಟು ದೊಡ್ಡ ಪ್ರಮಾಣದ ಭೂಮಿ ಕಳೆದುಕೊಂಡ್ರೆ ರೈತರ ಬದುಕು ಬೀದಿಗೆ ಬರುತ್ತೆ ಅಂತ ಸಹಜವಾದ ಗೋಳನ್ನ ತೋಡಿಕೊಂಡಿದ್ದಾರೆ. ನಾವು ಅಭಿವೃದ್ಧಿಗೆ ಅಥವಾ ಮೇಲ್ಸೇತುವೆಗೆ ಸಂಪೂರ್ಣ ವಿರೋಧಿಯಲ್ಲ, ಆದರೆ ಇರುವ ಆಸ್ತಿಯಲ್ಲಿ ಒಂಚೂರು ಉಳಿಸ್ಕೊಬೇಕಲ್ಲ. ನಾವು ರಸ್ತೆಯಲ್ಲೇ ಮೇಲ್ಸೇತುವೆ ನಿರ್ಮಿಸಿದ್ರೆ ರೈತರಿಗೆ ಕಡಿಮೆ ತೊಂದರೆ ಆಗುತ್ತೆ. ಅದನ್ನ ಬಿಟ್ಟು ರೈಲ್ವೆ ಇಲಾಖೆಯವರು ತಪ್ಪು ಮಾಹಿತಿಯನ್ನು ನೀಡಿ ಸ್ಥಳೀಯರ ಹಿತಾಸಕ್ತಿಯನ್ನ ಕಡೆಗಣಿಸಿ ಸರ್ವೆ ನಡೆಸ್ತಾ ಇದ್ದಾರೆ. ತಹಸೀಲ್ದಾರ್ ಹಾಗೂ ಅಧಿಕಾರಿಗಳು ರೈತರ ಅಳಲನ್ನ ಕೇಳಿಸಿಕೊಳ್ಳದೆ ಏಕಪಕ್ಷೀಯವಾಗಿ ನಡ್ಕೊಳ್ತಾ ಇದ್ದಾರೆ. ಇದು ಸರಿಯಲ್ಲ. ಈ ಸಮಸ್ಯೆಯ ಕುರಿತು ಈಗಾಗಲೇ ಜಿಲ್ಲಾಧಿಕಾರಿಗಳು, ಎಸಿ ಹಾಗೂ ಕೇಂದ್ರ ರೈಲ್ವೆ ಸಚಿವ ವಿ ಸೋಮಣ್ಣ ಸೇರಿದಂತೆ ಸಂಬಂಧಪಟ್ಟ ಎಲ್ಲಾ ಹಿರಿಯ ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಸಲ್ಲಿಸಲಾಗಿದೆ. ಆದರೆ ಸ್ಥಳೀಯವಾಗಿ ರೈತರಿಗೆ ಯಾವುದೇ ತಾಂತ್ರಿಕ ನೀಲಿನಕ್ಷೆ ತೋರಿಸದೆ ಬಲವಂತವಾಗಿ ಸರ್ವೆ ಮಾಡೋದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅಂತ ಎಚ್ಚರಿಸಿದ್ರು. ಇದೇ ವೇಳೆ ಗ್ರಾಮದ ಲಕ್ಷ್ಮಮ್ಮ ಅಂತಕ್ಕಂಥವ್ರು ಕೂಡ ಮಾತನಾಡಿದ್ದಾರೆ. ನಮ್ಮ ಜಮೀನಿನ ಮೇಲೆ ರೈಲ್ವೆ ಇಲಾಖೆಯವರು ಅಳತೆ ಮಾಡಲು ಬರ್ತಿದ್ದಾರೆ. ನಾವು ಇಷ್ಟೊಂದು ಜಮೀನನ್ನ ಬಿಟ್ಟು ಕೊಟ್ರೆ ಮುಂದೆ ನಮ್ಮ ಜೀವನ ಮಾಡೋದು ಹೆಂಗೆ? ಕೇವಲ 35 ಗುಂಟೆ ಜಮೀನಿನಲ್ಲಿ ನಾವು ಹೆಂಗೆ ಬದುಕೋದು? 3 ಜನ ಮಕ್ಕಳು, ಅವ್ರ ಮಕ್ಕಳು ಎಲ್ಲರೂ ಸೇರಿ ಒಟ್ಟಿಗೆ ಒಂದೇ ಮನೆಯಲ್ಲಿದ್ದೀವಿ. ಇಷ್ಟು ಕಡಿಮೆ ಜಮೀನನ್ನ ಹಂಚಿಕೊಳ್ಳೋದು ಹೇಗೆ? ನಮಗೆ ಜೀವನ ನಡೆಸೋದಾದ್ರೂ ಹೆಂಗೆ ಅಂತ ಪ್ರಶ್ನೆ ಮಾಡಿದ್ರು. ಇನ್ನು ನಮಗೆ ಹಣ ಬೇಡ, ಹಣ ಇದ್ರೆ ಮಾತ್ರ ಸಾಲ್ತದೆಯೇ? ನಮಗೆ ಜಮೀನಲ್ಲಿ ಕೃಷಿ ಮಾಡಿ ತಿಂದು ಬದುಕಬೇಕಲ್ವಾ ನಾವು? ಮನೆಯಲ್ಲಿ ಬೇರೆ ಯಾವುದೇ ಆಧಾರ ಇಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ. ಹೀಗಿರುವಾಗ ಇರೋ ಒಂದಿಷ್ಟು ಜಮೀನನ್ನು ಕಳ್ಕೊಂಡು ನಾವು ಏನ್ ಮಾಡಕ್ ಸಾಧ್ಯ? ಈಗಾಗಲೇ 80 ಅಡಿ ರಸ್ತೆ ಇದ್ರೂ ಕೂಡ ಅದನ್ನ ಬಿಟ್ಟು ನಮ್ಮ ಸಣ್ಣ ಜಮೀನಿನ ಮೇಲೆ ಅಳತೆ ಮಾಡೋದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ, ಅಳಲನ್ನು ತೋಡಿಕೊಂಡಿದ್ದಾರೆ. ಹಾಗೇನ್ ಮಾಡ್ತೀರಿ ನೀವು? 15 ಭೂಸ್ವಾಧೀನ ಕೊಡ್ತೀರಾ? ಈಗ ಎಸಿಆರ್ ದೂರ ಇದಾರೇನ್ರಿ? ನಮ್ಮ ಸಬ್ ಡಿವಿಷನ್ ಎಸಿ ತಾನೇ ಇದು ಅಕ್ವಿಷನ್ ಆಫೀಸರು. ರೈಲ್ವೆ ಏನಾದ್ರು ಅಕ್ವೈರ್ ಮಾಡ್ತಾ ಇದ್ದಾರೆ ಬೆಂಗಳೂರಲ್ಲಿ, ಮೈಸೂರಲ್ಲಿ ಅಥವಾ ಡೆಲ್ಲಿನಲ್ಲಿ? ಸರ್ವೆ ಮಾಡಕ್ ಬಿಟ್ಟಿಲ್ಲ ಅಂದ್ರೆ ಹೋಗೋದೇ ಇಲ್ಲ, ಹೇಳ್ತಾ ಇದೀನಿ. ಇದೇ ಡಿ ಸಿ ಆಫೀಸಲ್ಲಿ ಇವ್ರು ಮೀಟಿಂಗ್ ಹೋದಾಗ ನನಗೆ ನಿಮ್ ರಿಕ್ವೆಸ್ಟ್ ತಪ್ಪಾಯ್ತಂತ ಅವನು ಹೇಳಿದ್ದ. ಅವನು ಅಭಿಷೇಕ ಸತ್ಯ ಮಾಡ್ಲಿ, ಅವನು ಯಾಕೆ ತಗೊಬಂದವನು ಅದು ಬಂದು ಸತ್ಯ ಮಾಡ್ಲಿ, ತಪ್ಪಾಯ್ತು ಅಂತ ಅವನು ಹೇಳೋ ಏನೇ? ಅವನು ನಮಗೆ ಹೊಟ್ಟೆವರೆ ಅಲ್ವಾ? PWC 80 ಅಡಿ ರೋಡ್ ಐತೆ, ಆ ಕಡೆ 100 ಅಡಿ ರೋಡ್ ಐತೆ. ಓಕೆನ ಐತೆ ಅವ್ರಿಗೆ ರೋಗ. ಗೌರ್ಮೆಂಟ್ ಲಾಟ್ ಇದೆ ನಮ್ಮ ಜೊತೆ. ಗೌರ್ಮೆಂಟ್ ಲಾಟ್ ಒಂದು ಜಾಗದಲ್ಲಿ 1 ಅಡಿ ಅರ್ಥ ಮಾಡ್ಯಾರ ಸರ್ಕಾರದವರು. ಕಡೆ ತಗೋಬೇಡಿ ಅಂತ ಹೇಳಿದೀವ. ಇದ್ರಲ್ಲೇ ಜ್ವರ ಮಾಡೋರು ನಮಗೆ. ಇದ್ರಲ್ಲಿ ಏನಾಗುತ್ತೆ? ನಮಗೆ ನಮ್ಮ ಮಕ್ಕಳು ನಾವು ಆಸ್ತಿ ಪಾಡುವ ಇಲ್ಲ, ನಮಗೆ ಎಲ್ಲಾನು ಜಾಗ ತಗೊಳ್ಳಿ, 3 ಅಷ್ಟು ಜಮೀನು ಹಾಕೊಡಿ ನಮಗೆ. ಇಲ್ಲ ಅಂದ್ರೆ ಇದು 1/4 ದುಡ್ಡು ಕೊಡ್ತೆ ಅಂತ ಹೇಳಿದ್ರೆ 1/4 ನಮಗೆ ಜಮೀನು ಕೊಡಿ, ನಮಗೆ ಜಮೀನು ಕೊಡಿ 1/4. ಅವನ ಬಂದ್ಬಿಟ್ರೆ ಎಲ್ಲ ಆಯ್ತದ. ನಾವು ಹಂಗಾರೆ ಅವರು ಎಲ್ಲ ಆಫೀಸ್ ತಗೋಬಿಟ್ಟು ನಾವು ಅರ್ಜಿ ಕೊಡ್ಕೊಂಡು ಕೋರ್ಟ್ ಕಚೇರಿ ತಗೊಂಡು ಕುತ್ಕೋಬೇಕು. ನಾವು ನಮ್ಮನ್ನ ಬಂಗಬಿಟ್ಟು ಇಲ್ಲಿ ರೈಲ್ವೆ ಮೇಲ್ಸೇತುವೆ ಮಾಡೋಕ್ಕೆ ಬಂದಿದ್ದಾರೆ. ನಮ್ಮ ರೈತರಿಗೆ ಸರಿಯಾದ ರೀತಿ ಮಾಹಿತಿ ಕೊಡದಲ್ಲೇ ಒಳ್ಳೆ ಬೆಳೆ ಬರ್ತಕ್ಕಂಥ ಜಾಗನ ಅಕ್ವೈರ್ ಮಾಡೋಕ್ಕೆ ಬಂದ್ದಾರೆ. ಆಲ್ರೆಡಿ ಈಗ PWC ರೋಡು 80 ಅಡಿ ರಸ್ತೆ ಆಲ್ರೆಡಿ ಇದೆ. ನಾವು ಅದ್ರ ಮೇಲೆ ತಗೋಗಿ ಅಕ್ಕಪಕ್ಕ ಎಷ್ಟು ಬೇಕು ಅಷ್ಟು ತಗೊಳ್ಳಿ ಅಂದ್ರೆ ಈಗ ನಮ್ಮ ಜಮೀನು ಸರ್ವೆ ಮಾಡೋಕ್ಕೆ ಬಂದಿದ್ದಾರೆ. ನಾವು ಬೇಡ ಅಂತ ನಾವು ಅವ್ರ ಮೇಲೆ ಹೇಳೋಕೆ ಹೋದ್ರು. ತಹಸೀಲ್ದಾರ್, ಪೊಲೀಸ್ ಇಲಾಖೆಯನ್ನು ಕರ್ಕೊಂಡ್ಬಂದು ನಮ್ಮ ಮೇಲೆ ಧಮಕಿ ಮಾಡ್ತಾಯಿದ್ದಾರೆ. ಇಲ್ಲಿ ನಮ್ಮ ರೈತರಿಗೆ ಭಾರಿ ಅನ್ಯಾಯ ಆಗ್ತಾಯಿದೆ. ಈ ಅನ್ಯಾಯದ ವಿರುದ್ಧವಾಗಿ ಕೇಳೋಕೆ ಹೋದರೆ ತಹಸೀಲ್ದಾರ್ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದಾರೆ. ನಾವು ಆಲ್ರೆಡಿ ರೋಡು ಏನಿದೆ ಎಕ್ಸಿಸ್ಟ್ ರೋಡು ಅದರಲ್ಲಿ ತಗೊಳ್ಳಿ, ಅದರಿಂದ ಅಕ್ಕಪಕ್ಕ ಎಷ್ಟು ಬೇಕಾದ್ರೂ ತಗೊಳ್ಳಿ, ನಿಮಗೆ ಎಷ್ಟು ಬೇಕು ಅಂದ್ರೆ ಅವರು ಬಿಡ್ರೀತಿ. ಈಗ ಏನು ನಮ್ಮ ತುಂಡು ಭೂಮಿ ಇದ್ದಾವೆ, ಅರ್ಧ ಎಕರೆ, 20 ಗುಂಟೆ, 10 ಗುಂಟೆ, 1 ಎಕರೆಯಲ್ಲಿ ಯಾರ್ದೂ ಇಲ್ಲ ಅಂಥ ಜಮೀನು ಪೀಸ್ ಮಾಡಿ ಮಧ್ಯ ರೋಡಲ್ಲಿ ತಗೋಗ್ತಾರೆ. ಅದಕ್ಕೆ ನಾವು ವಿರುದ್ಧವಾಗಿ ನಡ್ಕೊತಾ ಇದ್ದೀವಿ. ಅವ್ರು ಏನಾದ್ರು ತಗೊಳೋದಾದರೆ ಇವತ್ತು ನಮಗೆ 1:4 ಅಂತಾರೆ. ಇಲ್ಲಿ 1:4 ಅಂದರೆ 12,000 ರೂಪಾಯಿ ಕುಂಟೆ ಇದೆ. ಇಲ್ಲಿ ವ್ಯಾಲ್ಯೂಯೇಷನು ಆ್ಯಕ್ಚುಯಲ್ ಮಾರ್ಕೆಟ್ ವ್ಯಾಲ್ಯೂ ಇಲ್ಲಿ 5 ರಿಂದ 6 ಲಕ್ಷ ಒಂದು ಕುಂಟೆ ಇದೆ. 10 ಲಕ್ಷವರೆಗೂ ಇದೆ. ಬಟ್ 5 ರಿಂದ 6 ಲಕ್ಷ ಈ ಭಾಗದಲ್ಲಿದೆ. ಆ ರೇಟ್ ಕೊಟ್ಟು ತಗೊಳೋದ್ರೆ ನಾವು ನಮ್ಮ ತಂದೆಯವರಿಗೆ 3 ಜನ ಮಕ್ಕಳು ಇರೋದು. ನಮಗೆ ಇಲ್ಲಿ 1 ಎಕರೆ ಜಮೀನು ಇರೋದೀಗ ನಮಗೆ ಜಮೀನಿಲ್ಲ, ಏನೂ ಇಲ್ಲ. ಇರೋದೇ ಇದು 30 ಕ್ವಿಂಟಲ್ 1 ಎಕರೆಯಲ್ಲಿ. ನಾವು ನಮ್ಮ 3 ಜನ ಮಕ್ಕಳು, ನಮಗೆ 2 ಮಕ್ಕಳು. ನಾವೇ ಎಲ್ಲಿಗೆ ಹೋಗೋಣ?
ಇರೋಕ್ಕಷ್ಟೇ ಓನ ನಮಗೆ ಈ ಗೌರ್ಮೆಂಟ್ ಎಲೆಕ್ಷನ್ ಅಂತಂದರೆ 12,000 ಐತೆ. ಇಲ್ಲಿ ಪ್ರೆಸೆಂಟು 7-8 ಲಕ್ಷ ರೂಪಾಯಿ ಇದೆ. ಈಗ ನಮ್ಮ ಜಮೀನು ಇಟ್ಕೊಂಡಿಲ್ಲ ಅಂದರೆ ನಮಗೆ ಜಮೀನು ತೊಗೋತಾರೆ, ಪೂರ್ತಿ ಅಕ್ವೈರ್ ಮಾಡ್ಕೊಳ್ಳಿ, ನಮಗೆ 1:4 ಜಮೀನು ಕೊಡಲಿ, ನಮಗೆ ದುಡ್ಡು ಬೇಡ. ಇಲ್ಲ ಅಂದರೆ ಇವ್ರ ಜಮೀನು ಇಲ್ಲ. ರೈಲ್ವೆ ಡಿಪಾರ್ಟ್ಮೆಂಟ್ ಅಂದರೆ ಪಕ್ಕದಲ್ಲಿ 80 ಅಡಿ ರೋಡ್ ಇದೆ, ಆ ಕಡೆ 100 ಅಡಿ ರೋಡ್ ಇದೆ. ಅವರೆಲ್ಲ ಬಿಟ್ಬಿಟ್ಟು ಅಧಿಕಾರಿಗಳು ರೈಲ್ವೆಯವರು AC ತೊಗೊಬಿಟ್ಟು, DC ತೊಗೊಬಿಟ್ಟು, ತಹಸೀಲ್ದಾರ್ ತೊಗೊಬಿಟ್ಟು ಬರೀ ಚಾಡಿ ಹೇಳ್ತಾರೆ ಈ ರೈಲ್ವೆಯವರು. ಅವ್ರನ್ನೇ ಮಾತು ಕಟ್ಕೊಂಡು, ಆಫೀಸರ್ ಕಟ್ಕೊಂಡು, ಪೊಲೀಸ್ ಪೋಸ್ಟ್ ಕಟ್ಕೊಂಡು ಈ ಥರ ಮಾಡಿದರೆ ರೈತರಿಗೆ ಯಾರು ಸಪೋರ್ಟ್ ಕೊಡೋದು? ಇವ್ರು ಅಧಿಕಾರಿಗಳೇ ಸಪೋರ್ಟ್ ಕೊಟ್ಟರೆ ಈ ನಾಡ್ ಕಚೇರಿಯಿಂದ ನಮಗೆ ಮಾಹಿತಿ ಕೊಟ್ಟಿಲ್ಲ. ಫಸ್ಟ್ ಪ್ರಿಫರೆನ್ಸು ಏನಪ್ಪ ಅಂತಂದರೆ ಮೊದಲನೇದಾಗಿ ಅವರು ಸರ್ವಿಗೆ ಅದಕ್ಕಿಂತ ಮುಂಚೆ ಅವ್ರಿಗೆ ರೈತರನ್ನು ಸಭೆನೇ ಕರೆದಿಲ್ಲ. ಅವರು ಜಮೀನು ಇದೆಯೋ ಇಲ್ವೋ, ಆಮೇಲೆ ನಿಮ್ಗೆ ಎಷ್ಟೈತೆ, ನಿಮ್ಗೆ ಒಪ್ಪಿಗೆ ಐತೆ ಇಲ್ವೋ, ಅವರು ಸಭೆನೇ ಕರೆದಿಲ್ಲ ನಾಡ್ ಕಚೇರಿಯಿಂದಲೂ. ನಮ್ಮ ಜಮೀನ್ ಮೇಲೆ ಅಳತೆ ಮಾಡ್ಕೊಬತ್ತಾವ್ರೆ, ನಮ್ಮದು ರೈಲ್ವೆ ಅಳತೆ ಮಾಡ್ಕೊಬತ್ತಾವ್ರೆ. ನಮ್ಮ ಜಮೀನು ಇಷ್ಟು ಹೋದ್ರೆ ನಾವು ರೈಲ್ವೆಯವರು ಅಳತೆ ಮಾಡ್ತಾವ್ರೆ. ನಾವು ಇಷ್ಟು ಜಮೀನು ಬಿಟ್ಕೊಟ್ರೆ ನಾವು ಹೆಂಗೆ ಇದರಲ್ಲಿ ಜೀವನ ಮಾಡೋದು ಹೆಂಗೆ ನಾವು ಅಂತ. 35 ಕುಂಟೆ 35 ಕುಂಟೆಲ್ಲಿ ಇಷ್ಟರಲ್ಲೇ ನಾವು ಜೀವನ ಮಾಡಬೇಕು. ಮಕ್ಕಳಿಗೆ ಏನು ಹಂಚ್ಕೊಡೋದು? ಮಕ್ಳು ನಾವೇ ಜೀವನ ಮಾಡೋದು. 3 ಜನ ಮಕ್ಕಳು, ಅವ್ರವ್ರು 2 ಮಕ್ಕಳು, ನಾವು ಹೆಂಗೆ ಜೀವನ ಮಾಡೋದು? ಒಂದು ಮನೆ ಇಲ್ಲ ಏನಿಲ್ಲ. ನಾವು ಊರಾಗ ಎಲ್ಲ ಒಟ್ಟಿಗಿದ್ದೀವಿ. ಇದು ಬಂದರೆ ಹೆಂಗೆ ಮಾಡೋದು ಅಂತಲೇ ನಾವು ಕೇಳ್ತಾ ಇದ್ದೀವಿ. ದುಡ್ಡು ಬೇಡವಲ್ಲ ನಮಗೆ. ನಾವು ಮಾಡ್ಕೊಂಡು ತಿನ್ನಾರಲ್ವಾ, ದುಡ್ಡು ಇರುತ್ತಾ ಇವತ್ತು? ನಮ್ಗೆ ಇಷ್ಟು ಜಮೀನಲ್ಲಿ ಗೇಯ್ಕೋಬೋದು, ಊಟ ಮಾಡ್ಬೋದು, ತಿನ್ಬೋದು, ಏನೂ ಇಲ್ವಲ್ಲ. ಗೌಡ್ರು ಬೇರೆ ಆಡ್ಬಿಡಲ್ಲ, ನಮಗೆ ಆರೋಗ್ಯ ಸರಿ ಇಲ್ಲ, ಎಲ್ಲ ಹೆಂಗೆ ಮಾಡೋದು? ಬಿಡಲೇಬೇಕು ಅಂದ್ರೆ ಬಿಡೋಕ್ಕಾಗಲ್ಲ. ಅದ್ರ ಬೇರೆ ಕಡೆ ಜಮೀನು ಕೊಡಿಸಿ. ನಾವು ಬೇರೆ ಕಡೆ ಜಮೀನು ಕೊಟ್ಟರೆ ನಾವು ಗೇಯ್ಕೊಂಡು ಊಟ ಇದು ಮಾಡ್ಬೋದು. ನಮಗೆ ಮಾಡೋಕ್ಕಾಗಲ್ಲ. ನಮಗೆ ಈಗ ಜಮೀನು ಬಿಟ್ಬಿಟ್ಟು ಹೆಂಗೆ